ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ನೋಡೋಣ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 27ನೇ ವಾಕ್ಯ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಗಾದೀತು. ಹೌದು ಪ್ರಿಯರೇ, ನಾವು ಸಾಮಾನ್ಯವಾಗಿ ಯಾವುದಾದರೂ ತೊಂದರೆಗಳು ಬರುವಾಗ, ಕಷ್ಟ ಕಾರ್ಯಗಳನ್ನು ನಾವು ಎದುರಿಸುವಾಗ ಚಿಂತೆ ಎಂಬುವಂತಹ ಕಾರ್ಯವು ನಮ್ಮನ್ನ ಆವರಿಸಿಕೊಳ್ಳುವಂತದ್ದಾಗಿದೆ. ಆದ್ರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ಯಾರಿಗಾದೀತು. ಹೌದು ಪ್ರಿಯರೇ, ನಮ್ಮಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದರ ಮುಂಚಿನ ವಾಕ್ಯ ಅಂದ್ರೆ 26ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ. ಹೌದು ಪ್ರಿಯರೇ, ನಮ್ಮ ಪರಲೋಕದಲ್ಲಿರುವ ದೇವರು, ನಮ್ಮ ತಂದೆಯಾಗಿರುವಂತಹ ದೇವರು, ಪ್ರಾಣಿ ಪಕ್ಷಿಗಳು ಅವು ಯಾವುವು ಕೂಡ ದುಡಿಯುವುದಿಲ್ಲ ಅಲ್ವಾ. ನಮ್ಮ ಹಾಗೆ ಅವು ಕಷ್ಟ, ನಮಗೆ ಬೇಕಾಗಿರುವಂತಹ ಕಾರ್ಯಗಳಿಗಾಗಿ ಅವು ಯಾವುದೇ ಕಾರ್ಯಗಳನ್ನ ಮಾಡುವುದಿಲ್ಲ. ಆದ್ರೂ ಕೂಡ ಅವೆಲ್ಲವನ್ನ ಸಾಕಿ ಸಲಹುವಂತಹ ದೇವರು ನನ್ನನ್ನು ನಿಮ್ಮನ್ನು ಸಾಕಿ ಸಲಹುವಂತವರಾಗಿದ್ದಾರೆ. ದೇವರು ಹೇಳ್ತಾರೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವ, ಅವುಗಳಿಗಿಂತ ನೀವು ಹೆಚ್ಚಿನ ಪ್ರೀತಿ ಪಾತ್ರರಾಗಿ ದೇವರಿಗಿದ್ದೀರಾ ಪ್ರಿಯರೇ. ಆದುದರಿಂದ ಚಿಂತೆಯನ್ನ ಮಾಡದ ಹಾಗೆ, ಚಿಂತೆ ನಾವು ಮಾಡ್ಲಿಕ್ಕೆ ಇರೋದೇ ಇಲ್ಲ, ಮಾಡಕ್ಕೆ ಆಗೋದೇ ಇಲ್ಲ, ಚಿಂತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಸಾಮಾನ್ಯವಾಗಿ ನಾನು ಹೇಳಿದ ಹಾಗೆ ಕಷ್ಟಗಳು ಎದುರು ಬರುವಾಗ ನಮಗೆ ಚಿಂತೆ ಆವರಿಸುವಂತದ್ದಾಗಿದೆ. ಯಾರು ಅದನ್ನ ಕರೆಯುವುದಕ್ಕೆ ಸಾಧ್ಯವಿಲ್ಲ. ಚಿಂತೆ ಬಾ ಅಂತ ಹೇಳಿ ಕರೆಯೋದಿಲ್ಲ. ಆದ್ರೂ ಕೂಡ ಅದು ತಾನಾಗಿಯೇ ಬರುವಂತಹ ಕಾರ್ಯವಾಗಿದೆ. ಅಂತ ಸಮಯದಲ್ಲಿ ದೇವರ ವಾಕ್ಯ ನಿಮ್ಮನ್ನ ಬಲಪಡಿಸಲಿ. ಪ್ರಾಣಿ ಪಕ್ಷಿ ಹಕ್ಕಿಗಳು ಎಲ್ಲವನ್ನು ಸಾಕಿ ಸಲಹುವಂತಹ ದೇವರು ನಿಮ್ಮನ್ನು ಕೂಡ ಸಾಕಿ ಸಲಹುತ್ತಾನೆ, ಕಾಪಾಡುತ್ತಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀವು ಹೇಳಿರುವಂತಹ ವಾಕ್ಯದ ಪ್ರಕಾರವಾಗಿಯೇ ಕರ್ತನೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀವು ಸ್ವಾಮಿ ಅವರ ಚಿಂತೆಗಳಿಂದ ದೂರ ಮಾಡಿ ಅವರನ್ನ ಕಾಪಾಡಬೇಕಾಗಿ, ಅವರನ್ನ ಸಾಕಿ ಸಲಹಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರ ಕರ್ತನೆ ಈ ದಿನವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರ ಒಟ್ಟಾಗಿ ನೀವಿದ್ದು ಅವರನ್ನ ಬಲಪಡಿಸಿ, ಚಿಂತೆಯಿಂದ ಅವರನ್ನ ದೂರವಿಟ್ಟು ಸಂತೋಷದಿಂದ ಈ ದಿನವನ್ನ ಪ್ರಾರಂಭ ಮಾಡಲು ಅವರನ್ನ ಆಶೀರ್ವದಿಸಿ ಬಲಪಡಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಕರ್ತನೆ, ಆಮೆನ್.